ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಆಲ್ರೆಡಿ ನೋಡ್ತಿದ್ದೀರಾ, ದೇವ್ರ ಮನೆಯೆಲ್ಲ ರೆಡಿಯಾಗಿ ಪೂಜೆಗೆ ಸಿದ್ಧತೆ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ನನ್ನ ತಂಗಿ, ನಾನಲ್ಲ, ಓಕೆನಾ. ಸೊ ಅವಳು ದೇವ್ರ ಮನೆಯನ್ನು ನೋಡ್ಕೊತಿದ್ದಾಳೆ, ನಾನು ಕಿಚನ್ ಡಿಪಾರ್ಟ್ಮೆಂಟ್ನ ನೋಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ಎಲ್ಲರೂ ಕೂಡ ಈ ಥರನೇ ಒಂದೊಂದು ಕೆಲಸನ ಹಂಚ್ಕೊಂಡೇ ಮಾಡೋದು. ಅದರಿಂದ ಬೇಗ ಟೈಮ್ ಕೂಡ ಸೇವ್ ಆಗುತ್ತೆ, ಪ್ರೀತಿ ಕೂಡ ಜಾಸ್ತಿ ಆಗುತ್ತೆ, ಎಲ್ಲರಿಗೂ ಜವಾಬ್ದಾರಿನ ಶೇರ್ ಮಾಡ್ದಂಗೆ ಆಗುತ್ತೆ. ಮನೇಲಿ ಹೆಣ್ಮಕ್ಳಿದ್ರೆ ಇದೇ ಬೆನಿಫಿಟ್. ಮನೆಯನ್ನು ನೋಡೋಕ್ಕೆ ಚಂದವಾಗಿ ಇಟ್ಕೊಂಡಿರ್ತಾರೆ, ಪೂಜೆ ಪುನಸ್ಕಾರನ ಮಾಡ್ತಿರ್ತಾರೆ, ರುಚಿಯಾಗಿರೋ ಅಡುಗೆ ಕೂಡ ಮಾಡಿ ಬಡಿಸ್ತಾರೆ ಅಲ್ವಾ. ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ನೀವು ಯಾರಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಕಮೆಂಟ್ ಕೂಡ ಮಾಡ್ಬೋದು. ಈ ಸಲ ನಾವು ಶಿವರಾತ್ರಿನ ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು. ನಾರ್ಮಲಿ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಬರ್ತಿದ್ವಿ ಅಷ್ಟೇ. ಬಟ್ ಈ ವರ್ಷ ಮನೇಲಿ ಅಭಿಷೇಕ ಇಟ್ಕೊಂಡು ಪ್ರಸಾದ ಎಲ್ಲ ಮಾಡಿ, ತಂಬಿಟ್ಟು ಆರತಿ ಮಾಡಿ ದೇವ್ರಿಗೆ ನೈವೇದ್ಯ ಕೂಡ ಅರ್ಪಿಸಿದ್ದೀವಿ. ಹಾಗೆ ಟೆಂಪಲ್ಗೆ ಹೋಗಿ ದೇವ್ರನ್ನ ನೋಡಿಕೊಂಡು ಅಲ್ಲಿ ಕೂಡ ಹಾಲಿನ ಅಭಿಷೇಕ ಮಾಡಿ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೊಂಬಂದಿದ್ವಿ. ರೀಸನ್ ಇಷ್ಟೇ, ನಮ್ಮ ಮನೆಯಲ್ಲಿ ಸ್ವಲ್ಪ ಕಲಾಪಗಳು ನಡೀತಿದ್ದಾವೆ, ಮನಸ್ಸಲ್ಲಿ ಸ್ವಲ್ಪ ನೋವು ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆಲ್ಲ ಏನು ರೀಸನ್ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಹತ್ರ ಇರೋದು ಒಂದು ಪಾಸಿಟಿವ್ ಎನರ್ಜಿ ಏನಂದರೆ ಪ್ರಾರ್ಥನೆ ಮಾಡಬೇಕು. ಪ್ರೇಯರ್ ಮಾಡಿದಷ್ಟು ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ, ಮನಸ್ಸಿನ ದುಗುಡ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಮಾಡ್ತಿರೋ ಎಲ್ಲ ಅಭಿಷೇಕಗಳನ್ನ ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಪಂಚಾಮೃತ ಮಾಡಿ ಎಲ್ಲರಿಗೂ ಪ್ರಸಾದವಾಗಿ ಕೊಡ್ತಾರೆ. ಸೊ ಇದನ್ನೇ ನನ್ನ ತಂಗಿ ಕೂಡ ಮಾಡ್ತಾ ಇರೋದು. ಸೊ ನೀವು ಕೂಡ ಮನೇಲಿ ಇದನ್ನೆಲ್ಲ ಟ್ರೈ ಮಾಡಿರ್ತಾರೆ ಕೆಲವರು. ಮನೇಲಿ ಹಬ್ಬ ಅಂದಮೇಲೆ ಮನೆ ವಾತಾವರಣನೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟೇ ಮನೇಲಿ ಏನೇ ನಡೆದ್ರೂ ಹಬ್ಬದ ದಿನ ಎಲ್ಲರೂ ಖುಷಿಯಾಗಿ ದೇವ್ರ ಪೂಜೆ ಮಾಡ್ತಾ ದೇವಸ್ಥಾನಕ್ಕೆ ಹೋಗಿ ಬಂದು ಒಳ್ಳೆ ರುಚಿಯಾದ ಅಡುಗೆ ಮಾಡ್ಕೊಂಡು ತಿಂದ್ರೇ ಸಮಾಧಾನ. ಸೊ ಎಲ್ಲರೂ ಈ ಥರನೇ ಇರ್ತಾರಾ, ಇಲ್ಲ ನಮ್ಮ ಮನೇಲಿ ಈ ಥರ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಹಬ್ಬ ಅಂದರೆ ಎಲ್ಲರೂ ಖುಷಿಯಾಗಿ ಎಲ್ಲ ಕೆಲಸಗಳನ್ನ ವಹಿಸ್ಕೊಂಡು ಮಾಡೋಕ್ಕೆ ಮುಂದೆ ನಿಂತ್ಕೊತೀವಿ. ನನ್ನ ತಂಗಿ ಪೂಜೆ ಮಾಡ್ತಾಯಿದ್ರೆ ನಾನು ಕಿಚನಲ್ಲಿ ನೋಡಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ರೀಸನ್ ಇಷ್ಟೇ, ಪಾಯಸ ಮಾಡಬೇಕಿತ್ತು. ಶಾವಿಗೆನ ಫ್ರೈ ಮಾಡ್ಕೊತ ಬಾದಾಮಿನ ಗೋಡಂಬಿನ ರೆಡಿ ಮಾಡ್ಕೊಂಡಿದ್ದೆ. ಸೊ ಶಾವಿಗೆಗೆ ಒಂದು ಸೈಡಲ್ಲಿ ಹಾಕ್ಬಿಟ್ಟು ತಂಬಿಟ್ಟು ಉಂಡೆ ಮಾಡಬೇಕು ಅಂತ ಅದಕ್ಕೆ ರೆಡಿ ಮಾಡಿಕೊಂಡೆ. ಈ ವರ್ಷ ತಂಬಿಟ್ಟು ಆರತಿ ಮಾಡಬೇಕು ಅಂತ ತುಂಬ ಕಡೆ ಹೇಳಿದರು. ಜೊತೆಗೆ ನನಗೆ ಕೂಡ ಮನಸ್ಸಲ್ಲಿತ್ತು ತಂಬಿಟ್ಟು ಆರತಿ ಮಾಡಬೇಕು ಶಿವಪ್ಪನಿಗೆ ಅಂತ. ಸೊ ನನ್ನ ಮಗನ ಕೈಲಿ ತುಪ್ಪದ ತಂಬಿಟ್ಟು ಆರತಿನ ಬೆಳಗಿಸಿದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಹಬ್ಬದ ದಿನ ಅಡುಗೆಗಳು ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ನೀವು ಕೂಡ ಶಿವರಾತ್ರಿ ಹಬ್ಬನ ಇಷ್ಟೇ ಜೋಶಿಂದ ಆಚರಣೆ ಮಾಡ್ತೀರಾ? ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ತಂಬಿಟ್ಟು ರೆಸಿಪಿ ಬೇಕಿದ್ದರೆ ಖಂಡಿತ ರೆಸಿಪಿ ಅಂತ ಟೈಪ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ರೆಸಿಪಿನ ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೇಲಿ ಸ್ವೀಟ್ ತಿನ್ನೋರು ಜಾಸ್ತಿ, ಖಾರ ತಿನ್ನೋರು ಜಾಸ್ತಿ. ಸೊ ಅದಕ್ಕೆ ಎಲ್ಲ ಥರನ ಅಡುಗೆನ ನಾವು ಮನೇಲಿ ಪ್ರಿಪೇರ್ ಮಾಡ್ತೀವಿ. ಯಾರ್ದೋ ಮನೇಲಿ ಹಂಗೆ ಇಟ್ಟಿದ್ದಾರೆ ಕಲಶ, ಗಿಡ ಬೆಳೆದಿರೋದನ್ನ. ಇನ್ನೊಂದು 2 ದಿವಸ ಇಡೀ ಬಂದಿರ್ತೈತೆ. ಅದ್ರಲ್ಲಿ ಯಾವ ತಟ್ಟೆಲಿ ನಮ್ಮ ಮನೇಲಿ ಪೂಜೆ ಮಾಡಬೇಕಾದ್ರೆ ಕಾಯಲ್ಲಿ ಹೂವು ಬಂದಿತ್ತು. ನಮಗಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಕಾಯಲ್ಲಿ ಹೂವು ಬಂದಿದ್ದರೆ ಮನೇಲಿ ಒಳ್ಳೆ ನಡೆಯುತ್ತೆ ಅಂತ. ಸೊ ಮನಸ್ಸಲ್ಲಿ ಎಲ್ಲರಿಗೂ ಎಂಥದ್ದೇ ನೋವಿದ್ರು ಸೊ ಈ ಥರ ವಿಷಯಗಳಲ್ಲಿ ಒಂದು ಸ್ವಲ್ಪ ಖುಷಿ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಸ್ವಲ್ಪ ದಿನ ಆ ತೆಂಗಿನಕಾಯಿ ಹೊಡಿದ್ರಂಗೆ ಬಿಟ್ಟಿದ್ರೆ ಗಿಡನೇ ಬರ್ತಿತ್ತೇನೋ. ಸೊ ಅದನ್ನು ಹಂಗೆ ಇಟ್ಟು ಪೂಜೆ ಮಾಡ್ಬೋದಿತ್ತು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಬಟ್ ಗೊತ್ತಿದ್ದಿಲ್ಲ ಅಲ್ವಾ ಅದು ಚಿಗುರಿದೆ ಇಲ್ಲ ಹೂವು ಬಂದಿದೆ ಅಂತ. ಸೊ ಹೊಡೆದ್ವಿ, ನೋಡಿದ್ರೆ ಹೂವು ಬಂದಿರೋದಕ್ಕೆ ಎಲ್ಲರೂ ಅದನ್ನೇ ಪ್ರಸಾದ ಅಂತ ತಿನ್ನಿ ಅಂತ ನಮ್ಮಪ್ಪ ಅವ್ರು ಹೇಳಿದ್ರು. ಅದನ್ನು ನೋಡಿಸ್ತೀನಿ ನೋಡಿ. ಅದು ಸ್ವಲ್ಪ ವೈಟ್ ಕಲರ್ ಇರೋದ್ರಿಂದ ಉಬ್ಬಿರೋ ಥರ ಕಾಣಿಸುತ್ತೆ, ಅದೇ ಹೂವು ಬಂದಿರೋದು. ಎಲ್ಲರೂ ಪೂಜೆಗಿದ್ವಿ, ಆದರೆ ಶಿವು ಮಾತ್ರ ಪೂಜೆಗಿರಲಿಲ್ಲ. ಯಾಕಂದರೆ ಅವರು ಶಾಪ್ ನೋಡ್ಕೋಬೇಕಿತ್ತಲ್ವ, ನಮ್ಮ ಮೊಬೈಲ್ ಶಾಪ್ನ. ಸೊ ಅಲ್ಲಿಗೆ ಹೋಗಿದ್ರು. ಸೊ ಫೈನಲಿ ರಾತ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದಾಗ ಸರಿ ಬೇಗ ಅಂಗಡಿ ಹಾಕೊಂಬರ್ತೀನಿ ಅಂತ ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಬಂದಿದ್ದರು. ಸೊ ದೇವಸ್ಥಾನಕ್ಕೆ ಬಂದಮೇಲಂತೂ ಅಲ್ಲಿ ಜಾಗರಣೆ ಇದೆ ಅಲ್ವ ರಾತ್ರಿ. ಸೊ ಅದರಿಂದ ಅವರು ಅಭಿಷೇಕನ ಶುರು ಮಾಡಿದರು. ಈ ವರ್ಷ ಮನೇಲಿ ಯಾರು ಕೂಡ ಉಪವಾಸ ಇದ್ದಿಲ್ಲ, ಜೊತೆಗೆ ಜಾಗರಣೆ ಕೂಡ ಯಾರೂ ಇದ್ದಿಲ್ಲ. ಸೊ ಅದರಿಂದ ದೇವಸ್ಥಾನದಲ್ಲಿ ಜಾಗರಣೆ ಕಾರ್ಯಕ್ರಮ ಇದೆ ಅಂದ್ರೂ ನಮಗೆ ಅಷ್ಟೋ ತನಕ ಇರೋಕ್ಕಾಗಲಿಲ್ಲ. ಸೊ ವಾಪಸ್ ಪಾಪನ ಕರ್ಕೊಂಡು ನಾವು ಮನೆ ಕಡೆ ಬಂದುಬಿಟ್ವಿ. ಸೊ ಅಲ್ಲಿ ತುಂಬಾ ಮಂತ್ರಗಳನ್ನ ಹೇಳಿ ಪೂಜೆ ಮಾಡ್ತಾಯಿದ್ರು. ಸೊ ಅದನ್ನ ನೋಡೋಕ್ಕೆ ಒಂದು
ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಹೊತ್ತು ಹಿಡೀತು. ನಾವೊಂದು 1/2 hour 1 hour ಇದ್ವಿ, ಹಂಗೂ ಅಭಿಷೇಕಗಳು ನಡೀತಾ ಇತ್ತು. ಸೊ ಅಷ್ಟೊತ್ತೆಲ್ಲ ನಾವು ಇರೋಕ್ಕಾಗಲ್ಲ ಅಂತ ದೇವ್ರನ್ನ ಮುಗಿಸ್ಕೊಂಡು ಒಂದು ಮಂಗಳಾರತಿ ತೊಗೊಂಡು ನಾವು ಪ್ರಸಾದ ತೊಗೊಂಡು ಮನೆಗೆ ಬಂದಿದ್ದು. ಕೆಲವು ಕಡೆ ಹಬ್ಬನ ಈ ಥರ ಆಚರಣೆ ಮಾಡಿದ್ರೆ, ಇನ್ನೂ ಕೆಲವು ಕಡೆ ತುಂಬ ಗ್ರ್ಯಾಂಡಾಗಿ ರಥೋತ್ಸವ ಎಲ್ಲ ಮಾಡಿ ಆಚರಣೆ ಮಾಡಿದ್ದಾರೆ. ಸೊ ನಿಮ್ಮ ಕಡೆ ಯಾವ ಥರ ಹಬ್ಬ ಆಚರಣೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಶಿವರಾತ್ರಿ ಮುಗೀತಿದೆ ಅಂದರೆ ಎಲ್ಲರಿಗೂ ಗೊತ್ತು ಬೇಸಿಗೆಗಾಲ ಬರ್ತಾ ಇದೆ ಅಂತ. ನನಗಂತೂ ಬೇಸಿಗೆಗಾಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಕಲ್ಲಂಗಡಿ ಹಣ್ಣು ತಿನ್ಬೋದು, ಐಸ್ ಕ್ರೀಮ್ ತಿನ್ಬೋದು, ಮ್ಯಾಂಗೋಸ್ ತಿನ್ಬೋದು ಅಂತ. ಬಟ್ ತುಂಬ ಜನಕ್ಕೆ ಬೇಸಿಗೆಗಾಲ ಇಷ್ಟ ಆಗಲ್ಲ, ಯಾಕಂದರೆ ಟ್ಯಾನ್ ಆಗ್ತಾರೆ ಅಂತ. ನಾನು ಆಲ್ರೆಡಿ ತುಂಬಾ ಟ್ಯಾನ್ ಆಗಿಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಿದೆ ಈ ನಡುವೆ. ಫಸ್ಟ್ ಫೋಟೋಗೂ ಇವಾಗಿರೋ ಫೋಟೋ ಕಂಪೇರ್ ಮಾಡಿದ್ರೆ ಇದು ನಾನೇನೋ ಅನ್ನೋಷ್ಟು ಮನಸ್ಸಿಗೆ ಬಂದುಬಿಟ್ಟಿದೆ. ಜೊತೆಗೆ ಸ್ವಲ್ಪ ದಪ್ಪ ಕೂಡ ಆಗಿಬಿಟ್ಟಿದ್ದೀನಿ. ಎಷ್ಟು ಸಣ್ಣ ಆಗಿದ್ದೆ, ಬಟ್ ಸಡನ್ ಅಂತ ದಿಢೀರ್ ವೆಯ್ಟ್ ಜಾಸ್ತಿ ಆಗ್ತಾಯಿದೆ, ಯಾಕಂತ ಗೊತ್ತಿಲ್ಲ. ಸೊ ನಾನು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಬೇಕಾ ಇಲ್ಲಾಂದರೆ ಈ ಸಮ್ಮರ್ ಹೋಗೋ ಗಂಟ ವೆಯ್ಟ್ ಮಾಡಬೇಕಾ ಅಂತ ನನಗೂ ಡೌಟ್ ಆಗ್ತಿದೆ. ಯಾಕಂದರೆ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಬೇಕಾದ್ರೆ ನಾನು ಔಟ್ಸೈಡ್ ಹೋಗಿ ಎಕ್ಸಸೈಸು, ವಾಕಿಂಗು, ರನ್ನಿಂಗು ಎಲ್ಲ ಮಾಡಬೇಕು. ಸೊ ಮನೇಲಿ ಇಟ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ತೀನಿ ಅನ್ನೋದೆಲ್ಲ ತುಂಬಾ ಸುಳ್ಳು. ನೀರು ಹಾಕ್ಬೇಕಲ್ಲ. ಶಿವಪ್ಪಗೆ ತಂಬಿಟಾರ್ತಿನ ಲಕ್ಕಿ ಕೈಯಿಂದ ಮಾಡಿಸಿದ್ದೀನಿ. ಸೊ ನನ್ನ ಮಗುಗೆ ಆರೋಗ್ಯನ ಕೊಟ್ಟು ಲವಲವಿಕೆಯಿಂದ ಬೆಳೆಯೋ ಥರ ಮಾಡು ಅಂತ. ಯಾಕಂದರೆ ಈ ಏಜಲ್ಲಿ ಮಕ್ಳಿಗೆ ಬೇಕಾಗಿರೋದು ಆರೋಗ್ಯ ಮತ್ತು ಆಟ ಆಡೋ ಅಷ್ಟು ಉತ್ಸಾಹ, ಧೈರ್ಯ ಬೇಕು. ಸೊ ಅಷ್ಟು ಮಾತ್ರ ಕರುಣಿಸಿ ನನ್ನ ಮಗನ ಚೆನ್ನಾಗಿಟ್ಟಿದ್ರೆ ಸಾಕು. ಎಲ್ಲರೂ ಪೂಜೆ ಆದಮೇಲೆ ಜೊತೆ ಕೂತ್ಕೊಂಡು ಊಟ ಮಾಡೋ ಶುರು ಮಾಡಿದ್ವಿ. ಊಟ ಎಲ್ಲ ಆಯಿತು. ಸೊ ಸ್ವೀಟ್ ತಿನ್ನೋ ಸರ್ದಿ, ಪಾಯಸ ಮತ್ತು ತಂಬಿಟ್ಟನ್ನ ತಂದುಕೊಟ್ಟೆ. ಎಲ್ಲರೂ ತಿಂದ್ಬಿಟ್ಟು ಸಖತ್ತಾಗಿ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಸೊ ನಾನು ನನಗೆ ಶಬಾಷ್ ಕೊಡ್ಕೊಂಡೆ. ಇನ್ನೊಂದು ಏನಂದರೆ ಎಲ್ಲರೂ ಊಟ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ತುಂಬ ವರ್ಷದಿಂದ ಟ್ರೈ ಮಾಡ್ತಾನೇ ಇದ್ದೀನಿ ಅಂತ. ಸೊ ಸಮ್ಟೈಮ್ಸ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕಿಂತ ನಾನು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ವೆಜ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ಟ್ರೈ ಮಾಡಬೇಕು ಅಂತ. ಬಟ್ ಸ್ವೀಟ್ ಐಟಮ್ಸ್ನ ಈ ನಡುವೆ ಟ್ರೈ ಮಾಡ್ತಾನೆ. ಯಾಕಂದರೆ ನನಗೆ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಆಗಿದೆ. ಅದರಿಂದ ಏನಾದರೂ ನಾನು ದಪ್ಪ ಆಗ್ತಿದ್ದೀನೋ ನನಗೆ ಅದಂತೂ ಗೊತ್ತಿಲ್ಲ. ಬಟ್ ಎಂಥದ್ದೇ ಸ್ವೀಟ್ ಡಿಶ್ ಇದ್ದರೂ ಟ್ರೈ ಮಾಡಬೇಕು, ನಾನೇ ಮಾಡಿ ಎಲ್ಲರಿಗೂ ತಿನ್ನಿಸ್ಬೇಕು, ನಾನು ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೂ ಈ ಥರ ಯಾರಿಗಾದರೂ ಪೋಸ್ಟ್ ಪಾರ್ಟಮ್ನಲ್ಲಿರೋ ಮಾಮ್ಸ್ಗೆ ಅನಿಸಿದೆಯಾ? ಕಮೆಂಟ್ ಮಾಡಿ ಹೇಳಿ. ನನ್ನ ಮಗ ಆರತಿ ಮಾಡ್ತಿದ್ರೆ ನೋಡೋಕ್ಕೆ ಕಣ್ಣು ಸಾಲದು. ದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ. ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ನಮ್ಮ ಮನೆಗೆ ಹತ್ತಿರ ಇದೆ. ಇಲ್ಲಿ ಗಣೇಶ, ವೆಂಕಟೇಶ್ವರ, ಮಹಾಲಕ್ಷ್ಮಿ, ಶಿವಪ್ಪ ಮತ್ತು ಆಂಜನೇಯ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಆ ಜಯಂತಿಗಳೆಲ್ಲ ಬೇಗ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸೊ ಶಿವಪ್ಪನಿಗೆ ಅಭಿಷೇಕ ಮಾಡ್ತಾಯಿದ್ರು. ಮಂತ್ರಗಳ ಶಬ್ದ ಅಂತೂ ಸಿಕ್ಕಾಪಟ್ಟೆ ಕಿವಿ ಕೇಳಿಸ್ತಾ ಇತ್ತು. ಸೊ ಪಾಪು ತುಂಬ ಹೊತ್ತು ಅಲ್ಲಿರೋಕ್ಕಾಗಲ್ಲ ಅಂತ ನಾನು ಹೊರಗಡೆ ಕರ್ಕೊಂಬಂದೆ. 1/2 hour ಅಲ್ಲೇ ದೇವಸ್ಥಾನದ ಹತ್ರ ಇದ್ವಿ. ಆಮೇಲೆ ಪ್ರಸಾದ ತೊಗೊಂಡು ಮಹಾಮಂಗಳಾರತಿ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿ ನೀವು ನೋಡ್ಬೋದು ಕಾಳಿ ವೇಷ ಹಾಕೊಂಡು ಕೋಳಿನ ಕಚ್ಚಿ ರಕ್ತ ಹೀರ್ತಾ ಇದ್ದಾರೆ. ಇದು ನಮ್ಮ ಅಂಗಡಿ ಹತ್ರ ಮೆರವಣಿಗೆ ಬಂದಾಗ ಈ ದೃಶ್ಯ ನೋಡಿದ್ದು. ಸೊ ಈ ಥರ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಷ್ಟೇ ಅಂತ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.